ನಮಸ್ಕಾರ. ಯಾರ್ಯಾರಿಗೆ ಏವಿಯೇಷನ್ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡಬೇಕು ಅಂತ ಕನಸಿರುತ್ತೆ ಅವರೆಲ್ಲರೂ ಕೂಡ ಈ ಇಂಡಿಗೋ ಸಂಸ್ಥೆನವರು. ಇಂಡಿಗೋ ಸಂಸ್ಥೆ ಅಂತಂದರೆ ಇವ್ರದ್ದು ಸರಿಸುಮಾರು 300ಕ್ಕೂ ಹೆಚ್ಚು ಏರೋಪ್ಲೈನ್ಸ್ಗಳಿದೆ ಹಾಗೂ ಭಾರತದಲ್ಲೇ 2000ಕ್ಕೂ ಹೆಚ್ಚು ಫ್ಲೈಟ್ ಟ್ರಿಪ್ಸ್ ಪ್ರತಿದಿನ ಮಾಡ್ತಾರೆ. ಇಷ್ಟು ದೊಡ್ಡ ಏವಿಯೇಷನ್ ಇಂಡಸ್ಟ್ರಿ ಇಂಟರ್ ಗ್ಲೋಬ್ ಏವಿಯೇಷನ್ ಲಿಮಿಟೆಡ್ ಅಂತ ಹೇಳಿ ಇವರು ಡಿಗ್ರಿ ಸ್ಟೂಡೆಂಟ್ಸ್ಗಳಿಗೆ ಒಂದು ಅದ್ಭುತವಾದಂಥ ಆಪರ್ಚುನಿಟೀಸ್ ತಂದಿದ್ದಾರೆ. ನಾನ್ ಇಂಜಿನಿಯರಿಂಗ್ ಡಿಗ್ರಿ ಸ್ಟೂಡೆಂಟ್ಸ್ ಅಂದರೆ ಯಾರು ಇಲ್ಲಿ ಜನರಲ್ ಡಿಗ್ರಿ, BA, BCom, BSc, BBM, BCA ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಅದು ಈಗ ಏನಂದರೆ ಈಗ ಡಿಗ್ರಿ ಮುಗಿಸಿ ಹೊರಗೋಗ್ತಾ ಇದ್ದಾರಲ್ಲ ಕಾಲೇಜಿಂದ, ಅವರು ಅಪ್ಲೈ ಮಾಡ್ಬೋದು. ಹಾಗೆ ಕಳೆದ 2 ವರ್ಷ 2023 2022ರಲ್ಲಿ ಪಾಸ್ಔಟ್ ಆಗಿರೋವಂಥ ಯಾವ ಡಿಗ್ರಿನ ಸ್ಟೂಡೆಂಟ್ಸು ಕೂಡಲೇ ಅಪ್ಲೈ ಮಾಡ್ಬೋದು. ಮತ್ತು ಭಾಳ ಮುಖ್ಯವಾಗಿ ಏನು ಗೊತ್ತಾ, ಇದು ಜಾಬ್ ಬೆಂಗಳೂರಲ್ಲಿದೆ. ಹಾಗಾದರೆ ಇಲ್ಲಿ ಈಗ ನೋಡೋಣ ಇವ್ರದ್ದು ಜಾಬಲ್ಲಿ ಏನು ಸಂಬಳ ಕೊಡ್ತಾರೆ, ಏನು ಫೆಸಿಲಿಟೀಸ್ ಇದೆ ಅಂತ. ಬಹಳ ಮುಖ್ಯವಾಗಿ ಮೆಡಿಕ್ಲೈಮ್ ಇನ್ಶೂರೆನ್ಸ್ ಕವರೇಜ್ ಇರುತ್ತೆ. ನಿಮ್ಮ ಯಾರು ಆಯ್ಕೆ ಆಗ್ತಾರೆ ನಿಮಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ. ಹಾಗೆ ಲೈಫ್ ಇನ್ಶೂರೆನ್ಸ್ ಕವರು ಇರುತ್ತೆ. ಹಾಗೆ ಸ್ಟಾಫ್ ಲೀಜರ್ ಟ್ರಾವೆಲ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಡಿಸ್ಕೌಂಟೆಡ್ ರೇಟ್ಸಲ್ಲಿ ಟಿಕೆಟ್ ಸಿಗುತ್ತೆ, ಏರ್ ಟಿಕೆಟ್ಸ್ಗಳು. ಇದರ ಜೊತೆಗೆ ಅವರ ಸಂಬಳ 2,90,000 ವರ್ಷಕ್ಕೆ ಕೊಡ್ತಾ ಇದ್ದಾರೆ. ಅದು ಮೆಟ್ರೋನಲ್ಲಾದರೆ, ನಾನ್ ಮೆಟ್ರೋ ಆದರೆ 2,47,000 ಕೊಡ್ತಾ ಇದ್ದಾರೆ. ಇದು ಬಹಳ ತುಂಬ ಚೆನ್ನಾಗಿರುವಂಥದ್ದು. ಫೆಸಿಲಿಟೀಸು ಚೆನ್ನಾಗಿದೆ, ಸಂಬಳವೂ ಚೆನ್ನಾಗಿದೆ. 20,000-25,000 ಓಪನಿಂಗ್ ಸ್ಯಾಲ್ರಿ ಅಂತ ಆಗ್ತಾ ಇದೆ. ಇನ್ನು ಬಹಳ ಮುಖ್ಯವಾಗಿ ಇದರದ್ದು ಪ್ರೊಸೀಜರ್ಸ್ ತಿಳ್ಕೊಳ್ಳೋಣ. ಏನು ಅಂತಂದರೆ ಅಲ್ಲಿ ಮೊದಲನೇದು ರಿಜಿಸ್ಟ್ರೇಷನ್ ಆಗಬೇಕಾಗತ್ತೆ, ಎರಡನೇದು ಜಾಬ್ ಓರಿಯೆಂಟೇಷನ್ ಆಗುತ್ತೆ. ಅದು ಸಂಸ್ಥೆನವರೇ ಮಾಡ್ತಾರೆ ರಿಜಿಸ್ಟ್ರೇಷನ್ ಆದಮೇಲೆ, ರಿಜಿಸ್ಟರ್ ಆದವರೆಲ್ಲರಿಗೂ ಕೂಡ. ಆಮೇಲೆ ನಾಮಿನೇಷನ್ ಆ್ಯಂಡ್ ಗ್ರೂಪ್ ಫಾರ್ಮೇಷನ್ ಆಗುತ್ತೆ, OEP ಪ್ರೀ ಸ್ಕ್ರೀನಿಂಗ್ ಆಗುತ್ತೆ. ಇಂಡಿಗೋ ಸಂಸ್ಥೆನವರು ಪ್ರೀ ಸ್ಕ್ರೀನಿಂಗ್ ಮಾಡ್ತಾರೆ. ನಂತರದಲ್ಲಿ ಇಂಡಿಗೋನವ್ರದ್ದು ಅವರು ಕ್ಯಾಂಪಸ್ ಡ್ರೈವ್ ಮಾಡ್ತಾರೆ ಬೆಂಗಳೂರಲ್ಲಿ. ಹಾಗಾದರೆ ಇದಕ್ಕೆ ರಿಜಿಸ್ಟ್ರೇಷನ್ ಲಿಂಕ್ ಬೇಕಲ್ವಾ? ಇದಕ್ಕೆ ರಿಜಿಸ್ಟ್ರೇಷನ್ ಲಿಂಕ್ ಮತ್ತು ಕಡೆ ದಿನ ಯಾವತ್ತು ಅಂತಂದರೆ 17 ಜುಲೈ 2024 ಲಾಸ್ಟ್ ಡೇಟ್. ಸಂಜೆಯ ಒಳಗೆ ನೀವು 17 ಜುಲೈ 2024 ಒಳಗೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗತ್ತೆ. ಆ ರಿಜಿಸ್ಟ್ರೇಷನ್ ಲಿಂಕ್ ನಾನು ಏನು ಮಾಡಿದ್ದೀನಿ ಅಂತಂದರೆ, ಈ ಯೂಟ್ಯೂಬ್ ವಿಡಿಯೋ ಇದೆಯಲ್ಲ, ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಕಾಲಮಲ್ಲಿ ಲಿಂಕ್ ಕೊಟ್ಟಿದ್ದೇನೆ. ಆ ಲಿಂಕನ್ನು ಕೂಡಲೇ ನೀವು ಅದನ್ನು ಕ್ಲಿಕ್ ಮಾಡಿ ತಮ್ಮ ಹೆಸರುಗಳನ್ನು ರಿಜಿಸ್ಟರ್ ಮಾಡ್ತಾ ಹೋಗಿ. ಅದರಲ್ಲಿ ನಿಮ್ಮ ಕಾಲೇಜ್ ಹೆಸರುಗಳು ಎಲ್ಲವನ್ನು ಸ್ಪಷ್ಟವಾಗಿ ಕೊಡಿ ಅದರಲ್ಲಿ. ಹಾಗೆ ಇಲ್ಲಿ ಏನು ಏವಿಯೇಷನ್ ಇಂಡಸ್ಟ್ರಿ ಇದೆ, ಈ ಏವಿಯೇಷನ್ ಇಂಡಸ್ಟ್ರಿಗೆ ನೀವು ಕೆಲಸಕ್ಕೆ ಅಪ್ಲೈ ಮಾಡ್ತಿದ್ದೀರಿ, ಅವ್ರು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಿರೋದು ಏನು ಅಂದರೆ, ನಿಮಗೆ ಆ ಏವಿಯೇಷನ್ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡುವಂತಹ ಒಂದು ಪ್ಯಾಷನ್ ಇರಬೇಕಾಗತ್ತೆ. ನಾನು ಮಾಡ್ತೇನೆ, ಅದರಲ್ಲಿ ಮೇಲೆ ಬರ್ತೀನಿ ಅಂತ ಹೇಳಿ. ಎರಡನೇದು, ನಿಮಗೆ ಗೊತ್ತಿರುವಂಥ ವಿಚಾರ, ನಿಮಗೆ ಅರ್ಥವಾದಂಥ ವಿಚಾರವನ್ನು ನೀವು ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಅದನ್ನು ನೀವು ಕಮ್ಯುನಿಕೇಟ್ ಮಾಡಬೇಕಾಗತ್ತೆ. ಮತ್ತೊಬ್ಬರಿಗೆ ತಿಳಿಸುವಂತಹ ಶಕ್ತಿ ನಿಮ್ಮಲ್ಲಿದೆ ಅನ್ನೋದಾದರೆ, ಇಫ್ ಯು ಆರ್ ಎ ಗುಡ್ ಕಮ್ಯುನಿಕೇಟರ್, ಮತ್ತು ನಿಮಗೆ ಈ ಫಾಸ್ಟ್ ಪೇಸ್ಡ್ ಇದೆಲ್ಲ ಈ ವರ್ಕ್ ಇದರಲ್ಲಿ ನೀವು ಅಡ್ಜಸ್ಟ್ ಆಗ್ತೀರಾ, ನಾವು ಮಾಡ್ತೀನಿ ಗೆದ್ದು ಬರ್ತೇನೆ ಅನ್ನೋದಾದರೆ, ನಿಮಗೆ ಕಂಫರ್ಟಬಲ್ ವರ್ಕಿಂಗ್ ರೊಟೇಷನಲ್ ಶಿಫ್ಟ್ಸಲ್ಲೆಲ್ಲ ಕೆಲಸ ಮಾಡ್ತೀನ ಅನ್ನೋದಾದರೆ, ನಿಮಗೆ ಒಂದು ಗುಡ್ ರಿಟರ್ನ್ ಆ್ಯಂಡ್ ಪ್ರೆಸೆಂಟೇಷನ್ ಸ್ಕಿಲ್ ಇದೆ ಅನ್ನೋದಾದರೆ, ಈಗಲೇ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗತ್ತೆ ಲಾಸ್ಟ್ ಡೇಟ್ ಆಗುವ ಮೊದಲು. ಇನ್ನು ಇಲ್ಲಿ ನಿಮಗೆ ಜವಾಬ್ದಾರಿಗಳು ಇಡೀ ಏರ್ಪೋರ್ಟ್ದೆ ಅವರು ಕೊಟ್ಟಿರುವ ಹಾಗೆ ಹಲವು ಜವಾಬ್ದಾರಿಗಳಿರುತ್ತೆ ಇಲ್ಲಿ. ಹಾಗಾಗಿ ನಿಮಗೆ ಒಂದು ಕಡೆ ಫೆಸಿಲಿಟೀಸ್ ಚೆನ್ನಾಗಿರುತ್ತೆ, ಮತ್ತೊಂದು ಕಡೆ ಸಂಬಳ, ಮತ್ತೊಂದು ಕಡೆ ಜವಾಬ್ದಾರಿಯೂ ಕೂಡ. ನಿಮಗೆ ಈ ಜವಾಬ್ದಾರಿಯನ್ನು ನೋಡ್ತಾ ಇದ್ದರೆ ಯು ಆರ್ ವೆಲ್ ರೆಕಗ್ನೈಸ್ಡ್ ಬೈ ರೆಸ್ಪಾನ್ಸಿಬಿಲಿಟಿ ಆಲ್ಸೋ. ಹಾಗಾಗಿ ಯಾರ್ಯಾರಿಗೆ ಏವಿಯೇಷನ್ ಏರಿಯಾನಲ್ಲಿ ಕೆಲಸ ಮಾಡಬೇಕು ಅಂತ ಇದೆ, ನೀವೆಲ್ಲರೂ ಕೂಡಲೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಕಾಲಮಲ್ಲಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ಆ ಲಿಂಕಲ್ಲಿ ನೀವು ರಿಜಿಸ್ಟ್ರೇಷನ್ ಕೂಡಲೇ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತಲೇ ಈ ಕೆಲಸಗಳು ಮಾಡ್ತಾ ಇರೋವಂಥದ್ದು. ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಇತರರೊಂದಿಗೆ ಹಂಚಿಕೊಳ್ಳಿ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ಒನ್ಸ್ ಅಗೈನ್
ನೀವು ಇದನ್ನು ಅಪ್ಲೈ ಮಾಡಿ 17 ಜುಲೈ 2024 ಸಂಜೆಯ ಒಳಗೆ ನೀವು ಅಪ್ಲೈ ಮಾಡಬೇಕಾಗತ್ತೆ. ನೀವೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.